ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರ ನಿವಾಸದಲ್ಲಿ ವಿಶೇಷ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ 100% ನಮ್ಮ ಸಪೋರ್ಟ್ ರಕ್ಷಾ ರಾಮಯ್ಯ ಅವರಿರುತ್ತೆ. ನಿಮ್ಮ ಬೆನ್ನು ತಟ್ಟಿ ನೀವೇ ಗೆಲ್ಲೋದು 10 ವರ್ಷದಲ್ಲಿ ಆಗಿರ್ತಕ್ಕಂಥ 5 ವರ್ಷದಲ್ಲಿ ಮಾಡುವಂತ ಭರವಸೆ ಕೊಡೋದು ಸರ್. ಏನು ಇದು ಸಾಹೇಬ್ರು ಅವತ್ತು ನಮ್ಮ B.Pharm ಡಿಕ್ಲೇರ್ ಆದಮೇಲೆ ಸಾಹೇಬ್ರು ಮನೆಗೆ ಹೋದಾಗಲೂ ಇದೇ ಮಾತುಗಳು ಹೇಳಿದರು. ಅದು ನೀವು ಅಧಿಕೃತವಾಗಿ ನಮ್ಮ ಮಾಧ್ಯಮ ಮಿತ್ರದ ಮುಂದೆ ಹೇಳಿದ್ದಾರೆ. ನಮ್ದೇನು ಗೆಲುವಿನ ಒಂದು ಗುರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವುದು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ಕಾರ್ಯಕ್ರಮಗಳು ಕೊಡುವುದು, ರಾಷ್ಟ್ರೀಯ ಕಾರ್ಯಕ್ರಮಗಳಾಗಿರ್ಬೋದು, ರಾಜ್ಯದ ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಜನರಿಗೆ ತಲುಪಬೇಕು. ಇವಾಗ ನಮ್ಮ ರಾಜ್ಯದ ಪ್ರಣಾಳಿಕೆಗಳು, ಕೇಂದ್ರದ ಪ್ರಣಾಳಿಕೆಗಳು ಪ್ರತಿಯೊಂದೂ ನಮ್ಮ ಪ್ರತಿಯೊಬ್ಬರು ಮಹಿಳೆಯರಿಗಿರ್ಬೋದು, ಯುವಕರಿಗಿರ್ಬೋದು, ಪ್ರತಿಯೊಂದು ಮನೆಗಳಿಗಿರ್ಬೋದು ತಲುಪುವ ಒಂದು ಗುರಿ ನಮ್ಮದು. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರು ಅದೇ ಒಂದು ನಿಟ್ಟಿನಲ್ಲಿದ್ದಾರೆ. ಸರ್, ನಿಮ್ಮ ಸ್ವಭಾವವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಗಳನ್ನು ಒಪ್ಪಿ ಹಲವಾರು ದಲಿತ ಮುಖಂಡರು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಯಾವ ರೀತಿ ಪ್ಲಸ್ ಪಾಯಿಂಟ್? ಸರ್, ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷ ಇದೆ. ಮಹಿಳೆಯರ ರಕ್ಷಣೆಗಾಗಿ, ಯುವಕರ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷ ಇದೆ. ದಲಿತರ ರಕ್ಷಣೆಗಾಗಿ, ಮೈನಾರಿಟಿಗಳ ರಕ್ಷಣೆಗಾಗಿ ಎಲ್ಲ ರಕ್ಷಣೆಯದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಅದು. ಸೊ ಅದಕ್ಕೆ ನಾವು ಎಲ್ಲ ನಮ್ಮ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷದಿಂದ ವಿನಂತಿ ಮಾಡಿ ಅವರ ಕಾಂಗ್ರೆಸ್ ಪಕ್ಷದ ಸೇರ್ಪಡೆಗೆ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ಮೊನ್ನೆ ತಾನೇ ಚಿಕ್ಕಬಳ್ಳಾಪುರನಾಗಿರ್ಬೋದು, ಯಲಹಂಕದಲ್ಲಿರ್ಬೋದು, ದೊಡ್ಡಬಳ್ಳಾಪುರದಲ್ಲಿರ್ಬೋದು ಭಾಳಷ್ಟು ಸೇರ್ಪಡೆಗಳಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಸರ್, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಾದ್ಯಂತ ಭರ್ಜರಿ ಮತ್ತು ಪ್ರಚಾರ ಮಾಡ್ತಿದ್ದೀರಾ. ನೀವು ಹೋಗೋ ಕಡೆ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ಬಹಳಷ್ಟು ಹೃತ್ಪೂರ್ವವಾದ ಅಭಿನಂದನೆಗಳು ಹೇಳಬೇಕಾಗುತ್ತೆ ನಮ್ಮೆಲ್ಲ ಶಾಸಕರುಗಳಿಗೆ, ಕಾರ್ಯಕರ್ತರಿಗೆ. ನಿನ್ನೆ ಹೊಸಕೋಟೆಯಲ್ಲಿ ಮಾಡಿದ ಕಾರ್ಯಕ್ರಮ 23 ಹಳ್ಳಿಗಳು ಕವರ್ ಮಾಡಿದ್ವಿ. 23 ಹಳ್ಳಿನೂ ಬಹುಮತ ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಕಾರ್ಯಕರ್ತರು ಮಾಡಿದ್ದಾರೆ, ಮತ ಬಾಂಧವರು ಮಾಡಿದ್ದಾರೆ. ಪ್ರಮುಖ ಅಜೆಂಡಾ ಏನು ಸರ್ ಈ ಚುನಾವಣೆಯಲ್ಲಿ? ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಆಶೀರ್ವಾದದೊಂದಿಗೆ ನಾವು ಈ ಚುನಾವಣೆಯಲ್ಲಿ ಎದುರಿಸಿ ಜಯಭೀರಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಅವರ ಸೇವೆಗಾಗಿ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಅದು ಚಿಕ್ಕಬಳ್ಳಾಪುರ ಜನತೆಯೂ ಕೊಡುತ್ತೆ. ಸೈಡಿ ಬನ್ನಿ. ಕ್ಯಾಮ್ರಾ